ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಶರಣಾರ್ಥಿ. ಈಗ ನಾನು ಅವತ್ತು ಬ್ಲೌಸ್ ಕಟ್ ಮಾಡಿದ್ದೆ ಅಲ್ವಾ, ಸ್ಟಿಚ್ ಮಾಡೋದು ತೋರಿಸ್ಬೇಕಲ್ವಾ, ಈ ಸ್ಟಿಚ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಬನ್ನಿ, ನೋಡ್ಕೊಂಬರೋಣ, ತೋರಿಸ್ಕೊಡ್ತೀನಿ ಹೆಂಗೆ ಸ್ಟಿಚ್ ಮಾಡೋದು ಅಂತ. ನೋಡಿ ಸ್ನೇಹಿತರೆ, ಇದು ಲೈನಿಂಗು, ಇದು ಮೇನ್ ಕ್ಲಾತ್. ಇದು ನೋಡಿ ಹಿಂಗೆ ಹಾಕೋಬೇಕಿದ, ಸೀದಾ ಉಲ್ಟಾ ನೋಡಿ ಹಾಕೋಬೇಕಿದ. ಸೀದಾ ಯಾವುದು ಉಲ್ಟಾ ಯಾವುದು ಅಂತ. ಇದು ನೋಡಿ, ಇದು ಉಲ್ಟಾ, ಇದು ಸೀದಾ. ಇದನ್ನು ನೋಡಿ, ಇದ್ರ ಮೇಲಿದು ಲೈನಿಂಗ ಇಟ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಚುಟ್ಕ ಹೊಡೆದಿದ್ದೀನಿ ಅಲ್ಲಿ ನೋಡಿ. ಇಲ್ಲಿ ಈ ಚುಟ್ಕದಲ್ಲಿ ಈ ಚುಟ್ಕ ನೋಡ್ಕೊಂಡು ಇಲ್ಲಿ ಸೇರಿಸ್ಕೋಬೇಕು. ಇಲ್ಲಿ ನಾವು ಯಾವ ಅಳತೆಗೆ ಬೇಕು, ಎಷ್ಟಕ್ಕೆ ಬೇಕು ಅಂತ ಈ ಚುಟ್ಕ ನೋಡ್ಕೊಂಡು ಇಲ್ಲಿ ಹಿಂಗೆ ಇಟ್ಕೋಬೇಕು. ಹಿಂಗೆ ಆ ಕಡೆ ಈ ಕಡೆ ಹಿಂಗೆ ಇಟ್ಕೊಂಡು ಹಿಂಗೆ ಹಾಕೋಬೇಕು. ಹಿಂಗೆ ನೋಡಿ, ಹಿಂಗೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಹಿಂಗೆ ಇಟ್ಕೊಂಡು ಮಿಷನ್ಗೆ ಹಾಕ್ಕೊಂಡು ಒಂದೊಂದು ಹೊಲಿಗೆ ಹಾಕೋಬೇಕಿಲ್ಲಿ. ನೋಡಿ ಹಿಂಗೆ ಹೊಲಿಗೆ ಹಾಕೋಬೇಕು. ಹಿಂಗೆ ಹಾಕೊಳ್ಳೋದು ನೋಡಿ ಸ್ನೇಹಿತರೆ. ಹಿಂಗೆ ಹಾಕ್ಕೊಂಡಾದ್ಮೇಲೆ ಏನು ಮಾಡಬೇಕು, ಇದನ್ನು ತಕ್ಕೊಂಡು ಈ ಥರ ಹಿಂಗೆ ಗೀರ್ಕೋಬೇಕಿದೆ. ಗೀರ್ಕೊಂಡು ಆಮೇಲೆ ಇನ್ನೊಂದು ಕೂಳೆ ಮೇಲೆ ಹೊಲಿಗೆ ಹಾಕ್ಕೋಬೇಕು. ತೋರಿಸ್ಕೊಡ್ತೀನಿ ನೋಡಿ. ಹಿಂಗೆ ಕೀರ್ಬೇಕಿದ್ರ ಮೇಲೆ ಈ ಹೊಲಿಗೆ ಹಾಕಿದ್ದೀವಲ್ಲ, ಅದ್ರ ಮೇಲೆ ಹಿಂಗೆ ಈ ಕಡೆ ಲೈನಿಂಗು ಹಾಕೋಬೇಕು, ಈ ಕಡೆ ಮೇಯ್ನ್ ಕ್ಲಾತ್ ಹಾಕೋಬೇಕು. ಹಿಂಗೆ ಹಾಕ್ಕೊಂಡು ಹಿಂಗೆ ಕೀರ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿಗೊಂದು ಹೊಲಿಗೆ ಹಾಕೋಬೇಕು. ಇಲ್ಲಿಗೊಂದು ಹೊಲಿಗೆ ಹಾಕ್ಕೊಂಡ್ರೆ ಇಲ್ಲಿಗೆ ಇಲ್ಲಿ ನೋಡಿ ಕೂಳೆ ಅಟ್ಯಾಚ್ ಆಗುತ್ತೆ ಒಳಗಡೆಗೆ. ಹಿಂಗೆ ಇದೊಂದು ಹೊಲಿಗೆ ಹಾಕ್ಕೊಳ್ಳೋದು. ಹಿಂಗೆ ನೋಡಿ ಸ್ನೇಹಿತರೆ, ಈಗ ಕೆಳಗಡೆ ಹೊಲ್ಕೊಂಡಾಯಿತು. ಈಗ ಹಿಂಗೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಸುತ್ತ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬರ್ತೀನಿ. ಲೈನಿಂಗ್ ಮೇಲೆ ಒಂದೊಂದು ಹೊಲಿಗೆ ಹಾಕೋಬೇಕಲ್ಲ, ಈ ಥರ ಸುತ್ತ ಅಟ್ಯಾಚ್ ಮಾಡ್ಕೊಂಬರ್ತೀನಿ. ನೋಡಿ ಸ್ನೇಹಿತರೆ, ಈಗ ಸುತ್ತ ಅಟ್ಯಾಚ್ ಮಾಡ್ಕೊಂಡಾಯ್ತು ಲೈನಿಂಗ. ಸುತ್ತ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಬೇಕಿದೆ ಕರೆಕ್ಟ್ ಅಳತೆಗೆ. ಹಿಂಗೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಡಾಟ್ಸ್ ಹಿಡಿಬೇಕಲ್ಲ, ಡಾಟ್ಸ್ ಇಟ್ಕೊಂಡು ಆಮೇಲೆ ಇನ್ನು ಬಾಕಿದೆಲ್ಲ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸು, ಪ್ರಿಂಟು ಅವೆಲ್ಲ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಲ್ಲ, ಅವು ಅಟ್ಯಾಚ್ ಮಾಡ್ಕೊಳ್ಳೋಣ. ಹಿಂಗೆ ಎಕ್ಸ್ಟ್ರಾ ಇರೋದೆಲ್ಲ ತೆಗಿಬೇಕಿದೆ. ನೋಡಿ ಸ್ನೇಹಿತರೆ, ಈಗ ಸುತ್ತ ಎಕ್ಸ್ಟ್ರಾ ಇರೋದು ಕಟ್ ಮಾಡಾಯಿತು. ಈಗ ಏನು ಮಾಡಬೇಕು, ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಹಿಂಗೆ ಮಡಿಸಿಟ್ಕೊಂಡು ಇಲ್ಲಿಗೆ ನೋಡಿ, ಇಲ್ಲಿಗೆ ನಾನು ಮಾರ್ಕ್ ಮಾಡಿಲ್ವಲ್ಲ, ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ಹಿಂಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಈಗ ಇಲ್ಲೂ ಕೆಳಗಡೆ ಕರೆಕ್ಟಾಗಿ ಇಟ್ಕೊಂಡು ಅದು ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ಮಾಡ್ಕೊಂಡು ನೋಡಿ ಹಿಂಗೆ ಮಾರ್ಕ್ ಮಾಡ್ಕೊಳ್ಳೋದು. ಹಿಂಗೆ ಮಾರ್ಕ್ ಮಾಡ್ಕೊಂಡು ಡಾಟ್ಸ್ ಹಿಡಿಯೋದು. ಇದನ್ನು ನೋಡಿ ಇಷ್ಟಿಷ್ಟು ಇಟ್ಕೊಂಡ್ರೆ 1 ಇಂಚ್ ಇಟ್ಟಿರ್ತೀವಲ್ಲ, ಕಾಲು ಇಂಚ್ ಇಟ್ಕೊಂಡ್ರೆ ಅಲ್ಲಿ 1 ಇಂಚು ಕರೆಕ್ಟಾಗಿ ಬರ್ತದೆ. ಈಗ 2 ಕಡೆಯಿಂದ ಅರ್ಧ ಇಟ್ಕೊಂಡ್ರೆ 2 ಇಂಚು ಕಡಿಮೆ ಆಗುತ್ತೆ. 1 ಇಂಚ್ ಕಡಿಮೆ ಮಾಡಬೇಕು ಅಂದರೆ ಒಂದೊಂದು ಕಡೆ 1 ಇಂಚ್ ಕಡಿಮೆ ಆಗುತ್ತೆ ನೋಡಿ. ಹಿಂಗೆ ಇಟ್ಕೊಂಡು ಡಾಟ್ಸು ಈ ಥರ ಎಲ್ಲ ಕಟ್ ಮಾಡಿ ನೋಡಿ, ಈ ಥರ ಹಿಂಗೆ ಡಾಟ್ಸ್ ಇಟ್ಕೊಳ್ಳೋದು, ಈ ಕಡೆಗೂ ಹಿಡ್ಕೊಳ್ಳೋದು. ನೋಡಿ ಸ್ನೇಹಿತರೆ, ಇದು ಡಾಟ್ಸ್ ಹಿಡ್ದಾಯ್ತು ನೋಡಿ. ಇಲ್ಲೊಂದು ಡಾಟ್ಸ್ ಹಿಡಿದಿದ್ದೀನಿ. ಈಗಿನ್ನ ಬೇರೆವ ಅಟ್ಯಾಚ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ, ಇಲ್ಲೆಲ್ಲ ರೆಡಿಯಾಗಿದೆ. ನೋಡಿ ಈಗ ಕ್ರಾಸ್ ಪೀಸ್ ಅಟ್ಯಾಚ್ ಮಾಡ್ಕೊತೀನಿ. ಈಗ ನೋಡಿ ಒಂದೊಂದು ಲೈನಿಂಗ್ ಹಾಕ್ಕೊತೀನಿ. ಹಿಂಗೆ ಒಂದೊಂದು ಲೈನಿಂಗ್ ಹಾಕ್ಕೊಂಡು ಅದ್ರ ಮೇಲೆ ಇಲ್ಲಿ ನೋಡಿ ಮೇಯ್ನ್ ಕ್ಲಾತ್ ಹಾಕೋತೀನಿ. ಸೀದಾ ಹಾಕ್ಕೊಂಡಿದ್ದೀನಿ, ಉಲ್ಟಾ ಹಾಕಿಲ್ಲ ನೋಡಿ. ಇದನ್ನು ಸೀದಾ ಹಾಕ್ಕೊಂಡಿದ್ದೀನಿ, 2 ಕಡೆದೂ ಸೀದಾ ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಇನ್ನೊಂದೊಂದು ಲೈನಿಂಗ್ ಹಾಕ್ತೀನಿ. ನೋಡಿ ಹಿಂಗೆ ಇದ್ರ ಮೇಲೆ ಒಂದೊಂದು ಲೈನಿಂಗ್ ಹಾಕೋಬೇಕು. ಮಧ್ಯ ಮೇಯ್ನ್ ಕ್ಲಾತ್ ಹಾಕೋಬೇಕು, ಅಡಿಕೊಂದು ಲೈನಿಂಗ್ ಹಾಕಬೇಕು, ಮೇಲೊಂದು ಲೈನಿಂಗ್ ಹಾಕೋಬೇಕು. ಅದ್ರ ಮೇಲೆ ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ಹಿಂಗೆ ನೋಡಿ ಹಿಂಗೆ ಮಾರ್ಕ್ ಮಾಡಿಕೊಂಡ್ರೆ
ನಾವು ಹಿಂಗೆ ಹೊಲ್ದಾಗ ಇದನ್ನೇ ನಾವು ಫೋಲ್ಡ್ ಒಳಗಡೆ ಮಾಡ್ಕೋಬೇಕು. ಇದು ಹಿಂಗೆ ಮಾಡ್ಕೊಂಡಾಗ ನೋಡಿ ಸೀದಾ ಇದು ಬರುತ್ತೆ, ಇದು ಸೀದಾ ಕ್ಲಾತ್ ಬರುತ್ತೆ. ಅದಕ್ಕೆ ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಹೀಗೆ ಹೊಲಿಗೆ ಹಾಕ್ಕೊಂಡು ಈಗ ಏನು ಮಾಡಬೇಕು, ನಾವು ಹಿಂಗೆ ಒಂದ್ರ ಮೇಲೊಂದು ಇಟ್ಕೋಬೇಕು. ನೋಡಿ ಇದು ಹೊರಗಡೆ ಕಾಣಿಸ್ತಾ ಇದೆ, ನೋಡಿ ಇದು ಹೊರಗಡೆ ಕಾಣಿಸ್ತಾ ಇದೆ. ಇಲ್ದರೆ ಇದು ಒಳಗಡೆ ಬರಬೇಕು, ಇಲ್ದರೆ ಇದು ಹಿಂಗೆ ಒಳಗಡೆ ಬರಬೇಕು. ಹಿಂಗೆ ಯಾವ್ದನ್ನಾರು ಒಂದು ಮೇಲೆ ಕೆಳಗೆ ಹಾಕೋಬೇಕು. ನಾವು ಮಾರ್ಕ್ ಮಾಡ್ಕೊಂಡಿರೋದಾದರೂ ಸರಿ, ಮಾರ್ಕ್ ಮಾಡ್ಕೊಳ್ಳದೆ ಇರೋದಾದರೂ ಸರಿ, ಒಂದೇ ಕಡೆ ಇರಬೇಕು ಅವೆರಡು. ಈ ಥರ ಹಿಂಗೆ ಇಟ್ಕೊಂಡು, ಈಗ ಜಾಸ್ತಿ ಇರ್ತದೆ ನೋಡಿ ಈ ಬಟ್ಟೆ, ಹೆಚ್ಚು ಕಡಿಮೆ ತುಂಡ ಇರೋದೆಲ್ಲನೂ ಹಿಂಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಹಿಂಗೆ ಇಟ್ಕೊಂಡು ಹಿಂಗೆ ಕೈಲಿ ಇಟ್ಕೊಂಡು ಆ ಕಡೆ ಈ ಕಡೆ ಜರ್ಗಾಡ್ ಮಾಡ್ದಂಗೆ ಹಿಂಗೆ ಕಟ್ ಮಾಡ್ಕೋಬೇಕು. ಹಿಂಗೆ ಕಟ್ ಮಾಡಿ, ಹಿಂಗೆ ಕಟ್ ಮಾಡಾದ್ಮೇಲೆ ಇದೇನು ಮಾಡಬೇಕಿದು ತುದಿ ಇರ್ತದೆ ನೋಡಿ, ಇದನ್ನು ಇದಿಷ್ಟ ತೆಗ್ದು ಹಾಕ್ಬೇಕಿದೆ. ಅದು ತೆಗ್ದು ಹಾಕ್ಬಿಟ್ರೆ ನೀಟಾಗಿ ಕುತ್ಕೊಳ್ಳುತ್ತದೆ ನಮಗೆ ಸ್ಟಿಚ್ ಮಾಡುವಾಗ. ಈಗ ನೋಡಿ ಇದೀಗ ಆಯ್ತಲ್ವ, ಕ್ಲಾತೆಲ್ಲ ಕಟ್ ಮಾಡಿಕೊಂಡು ಈಗೇನು ಮಾಡಬೇಕು, ಈಗ ನೋಡಿ ಈ ಥರ ಹಿಂಗೆ ಕೀರ್ಕೋಬೇಕು. ಹಿಂಗೆ ಕೀರಿ ಆಮೇಲೆ ಸ್ಟಿಚ್ ಮಾಡಬೇಕು. ನೋಡಿ ಎರಡನ್ನೂ ಹಂಗೆ ಕೀರ್ಕೋಬೇಕಿದೆ. ಇದು ನಾವು ಒಳಗೆ ಮಾಡ್ತೀವಲ್ಲ ನೋಡಿ ಉಲ್ಟಾ, ಅದನ್ನು ಕೀರ್ಕೋಬೇಕು. ಈಗ ನೋಡಿದ್ರಿ ಅಲ್ವಾ, ಈಗ ನೋಡಿ ಎರಡು ಕರೆಕ್ಟಾಗಿ ಒಂದೇ ಕಡೆ ಸ್ನೇಹಿತರೆ. ಇವೆರಡನ್ನೂ ಈ ಥರ ಹಿಂಗೆ ಉಲ್ಟಾ ಹಾಕೋಬೇಕು. ಹಿಂಗೆ ಉಲ್ಟಾ ಹಾಕ್ಕೊಂಡು ಅದರ ಮೇಲೆ ಲೈನಿಂಗ್ ಹಾಕೋಬೇಕು. ಹಿಂಗೆ ಕರೆಕ್ಟಾಗಿ ಲೈನಿಂಗ್ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಸುತ್ತ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಈ ಥರ, ಇದು ಪ್ರಿಂಟು ನೋಡಿ ಸ್ನೇಹಿತರೆ. ಹಿಂಗೆ ಹೊಲಿಗೆ ಹಾಕೋಬೇಕಾದ್ರೆ ಸುಮ್ಮನೆ ನಾವು ಹಿಂಗೆ ಕೈ ಇಟ್ಕೊಳಕ್ಕೆ ಅಷ್ಟೇ ಇಲ್ಲ, ಅದೇ ಬರುತ್ತೆ. ಹಿಂಗೆ ತಿರ್ಗಿಸ್ಕೊಳ್ಳೋಕ್ಕೋಸ್ಕರ ನಾವು ಕೈ ಇಟ್ಕೊಬೇಕು, ಎಳೆಯಂಗಿಲ್ಲ, ಏನು ಮಾಡೋಂಗಿಲ್ಲ ನೋಡಿ. ಹಿಂಗೆ ತಿರ್ಗಿಸ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ. ಇದು ನಾವು ಸುಮ್ಮನೆ ಹಿಂಗೆ ಕೈ ಇಟ್ಕೊಂಡ್ರೆ ಅದೇ ಬರುತ್ತೆ ಕರೆಕ್ಟಾಗಿ. ಹಿಂಗೆ ಬರುತ್ತೆ, ಅದೇ ಬರುತ್ತೆ. ಹಾಗೆ ಇದನ್ನೇ ಹಿಂಗೆ ಹೊಲ್ಕೋಬೇಕೀಗ. ನೋಡಿ ತಿರ್ಗ್ಸೋಕ್ಕೋಸ್ಕರ ಹಿಂಗೆ ಕೈ ಇಟ್ಕೋಬೇಕು ಅಷ್ಟೇ. ನೋಡಿ ಸ್ಟಿಚ್ ಮಾಡಾಯ್ತು. ಈಗ ಸುತ್ತ ವೇಸ್ಟ್ ಕಟ್ ಮಾಡ್ಕೊಳ್ಳೋದು. ಇದನ್ನು ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇದು ಈ ಪೀಸ್ ಹಿಂಗೆ ಇಟ್ಕೋಬೇಕು. ಈಗ ಅದರ ಮೇಲೆ ಇದು ನೋಡಿ, ಇದು ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಎರಡನ್ನೂ ಹಿಂಗೆ ಜೋಡಿಸಿ ಇಟ್ಕೋಬೇಕು. ಇದನ್ನು ಈ ಫೋಲ್ಡ್ ಮಾಡ್ಕೊಂಡ್ರು ಆಯಿತು, ಇಲ್ಲಾಂದರೆ ಈ ಥರ ನೋಡಿ ಹಿಂಗೆ ಇಟ್ಕೊಂಡು ಇಷ್ಟು ಕಟ್ ಮಾಡಿಬಿಟ್ರು ಆಯಿತು. ಇಲ್ಲಿ ನೋಡಿ ಈ ಥರ ಹಿಂಗೆ ಇಷ್ಟು ಕಟ್ ಮಾಡಿದ್ರು ಆಯಿತು, ಇಲ್ಲ ಫೋಲ್ಡ್ ಮಾಡ್ಕೊಂಡ್ರು ಆಯಿತು ಹೊಲಿಗೆ ಹಾಕುವಾಗ. ನೋಡಿ ಅದಕ್ಕೆ ಈ ಕ್ರಾಸ್ ಪೀಸ ಅಡಿಗೆ ಇಟ್ಕೊಂಡೆ ಅಲ್ವಾ, ಇದನ್ನು ಮೇಲೆ ಇಟ್ಕೋಬೇಕು. ಹಿಂಗೆ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಸ್ಟಿಚ್ ಮಾಡ್ಕೊಂಡಾಯ್ತು. ಈಗ ಈ ಕ್ರಾಸ್ ಪೀಸ್ಗಳನ್ನ ಒಂದು ಅಡಿಗೆ ಇಟ್ಟರೆ ಒಂದು ಮೇಲ್ಗಡೆ ಇಟ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಈಗ ನೋಡಿ ಇದನ್ನೆಲ್ಲ ಹಿಂಗೆ ಫೋಲ್ಡ್ ಮಾಡಿಕೊಂಡು ಹಿಂಗೆ ಸುತ್ತಿಟ್ಕೊಂಡು ನೋಡಿ ಇವೆರಡನ್ನೂ ಹಿಂಗೆ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಹಿಂಗೆ ಉದ್ದಕ್ಕೂ ಸ್ಟಿಚ್ ಮಾಡ್ಕೋಬೇಕು, ಎಳಿಬಾರ್ದು, ಲೂಸ್ ಬಿಟ್ಕೊಂಡು ಸ್ಟಿಚ್ ಮಾಡಬೇಕಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಕ್ರಾಸ್ಗೆ ಸ್ಟಿಚ್ ಮಾಡಾದ್ಮೇಲೆ ನೋಡಿ ಈ ಥರ ಒಂದು 2-3 ತಾವು ಚುಟ್ಕ ಹೊಡ್ಕೋಬೇಕು. ಇದನ್ನ ಸೀದಾ ನಾವು ಉಲ್ಟಾ ಮಾಡಬೇಕಾದ್ರೆ ಈ ಥರ ಹಿಂಗೆ ಒಂದು 2-3 ತಾವು ಕಚ್ಚ ಹೊಡೆದು ನೋಡಿ ಈ ಒಳಗಡೆ ಇರ್ತದಲ್ಲ ಇದನ್ನು ತೆಕ್ಕೊಂಡು ಹಿಂಗೆ ಎಳ್ಕೊಬೇಕು. ನೋಡಿ ಫುಲ್ಲು ಬ್ಲೌಸ್ ಬಂದುಬಿಡ್ತದೆ, ಕೂಳೆ ಒಳಗಡೆ ಸೇರ್ಕೊಳತ್ತೆ ಅವಾಗ. ನೋಡಿ ಹೆಂಗೆ ಬಂತು ಅಂತ ನೋಡಿದ್ರಿ ಅಲ್ವಾ. ನೋಡಿ ಈಗ ಮತ್ತೆ ಇದನ್ನು ಇದು ಕೀರ್ಕೊಂಡು ಕರೆಕ್ಟಾಗಿ ಕೂರಿಸ್ಕೊಂಡು ಇಲ್ಲಿ ಒಂದೊಂದು ಮೇಲೆ ಒಂದೊಂದು ಹೊಲಿಗೆ ಹಾಕೋಬೇಕು, ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ಹಿಂಗೆ ನೋಡಿ ಕರೆಕ್ಟಾಗಿ ಬಂತೀಗ. ನೋಡಿ ಇದು ದಾರದ ಪಟ್ಟಿ, ಉಕ್ಸನ್ ಪಟ್ಟಿ ಇನ್ನೊಂದಿದೆ. ಇದು ಲೆಫ್ಟಲ್ಲಿ ದಾರದ ಪಟ್ಟಿ ಹಾಕೋತಾ ಇದ್ದೀನಿ, ರೈಟ್ಗೆ ಉಕ್ಸನ್ ಪಟ್ಟಿ ಹಾಕೋತೀನಿ. ನೋಡಿ ಹಿಂಗೆ ಡಬ್ಬಲ್ ಬಟ್ಟೆ ಜೋಡಿಸ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಇದು ಉಕ್ಸ್ ಪಟ್ಟಿ, ದಾರದ ಪಟ್ಟಿ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ. ಈಗ ನೋಡಿ ಇದ್ರ ಮೇಲೆ ಕೂಳೆ ಮೇಲೆ ಒಂದು ಹೊಲಿಗೆ ಹಾಕೋಬೇಕು, ಹಾಕ್ಕೊಳ್ಳೋಣ. ನೋಡಿ ಕೂಳೆ ಮೇಲೆ ಹೊಲಿಗೆ ಹಾಕ್ಕೊಂಡಾಯ್ತು. ಈಗ ಹಿಂಗೆ ಫೋಲ್ಡ್ ಮಾಡಿಕೊಂಡು ಹಿಂಗೆ ಮಡಿಸ್ಕೊಂಡು ಹೊಲಿಗೆ ಹಾಕೋಬೇಕು. ನೋಡಿ ಇದು ದಾರದ ಪಟ್ಟಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ನೋಡಿ ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು.
ನೋಡಿ ಸ್ನೇಹಿತರೆ, ಉಕ್ಸ್ ಪಟ್ಟಿ ದಾರದ ಪಟ್ಟಿ ಎರಡನ್ನೂ ಹೊಲ್ಕೊಂಡಾಯ್ತು. ಹೊಲ್ದಾದ್ಮೇಲೆ ಹಿಂಗೆ ಮೇಲೆ ಹಿಂಗೆ ಇಟ್ಟು ನೋಡಬೇಕು, ಒಂದ್ರ ಮೇಲೆ ಒಂದು ಹಿಂಗೆ ಇಟ್ಟು ನೋಡಿದಾಗ ಯಾವುದು ಉದ್ದಾದೆ ಯಾವ್ದು ತುಂಡಾದೆ. ಈಗ ನೋಡಿ ಇದೊಂಚೂರು ಉದ್ದಾದೆ, ಇದನ್ನೊಂಚೂರು ತಕ್ಕೊಳ್ಳೋದು, ಇದನ್ನೊಂಚೂರು ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಉದ್ದ ತುಂಡ ಗೊತ್ತಾಗುತ್ತೆ ಹಿಂಗೆ ಇಟ್ಕೊಂಡ್ರೆ. ಈಗ ಅದು ನೋಡಾಯ್ತು, ಅದು ತೆಗೆದು ಆಯಿತು ಕ್ರಾಸ್ನ. ಈಗ ನೋಡಿ ಹಿಂಗೆ ಇಟ್ಕೊಂಡು ಈಗ ಸೊಂಟದ ಅಳತೆ ತೊಗೊಳೋದು. ಬ್ಯಾಕು ಫ್ರಂಟು ಎರಡನ್ನೂ ಜೋಡಿಸ್ಕೊಂಡು ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ತೊಗೋಬೇಕು. ಈಗ ನೋಡಿ ಅದು ಬ್ಲೌಸಲ್ಲಿ 34 ಇದೆ ಸೊಂಟದ ಅಳತೆ. ಈಗ ನಾವು ಎಷ್ಟು ಇಟ್ಕೋಬೇಕು? 8.5 ಇಟ್ಕೋಬೇಕು. ಇಲ್ಲಿಗೆ ಇಟ್ಕೋಬೇಕು. ಈಗ 8.5 ಇಲ್ಲಿ ನೋಡಿ 8.5 ಇಲ್ಲಿಗೆ ಇಡ್ತಾಯಿದ್ದೀನಿ. ಇಲ್ಲಿದೆ ಇದು 8, ಇದು ಅರ್ಧ. ಈಗ ನೋಡಿ ಸೊಂಟದ ಅಳತೆ ತೊಗೊಂಡಾದ್ಮೇಲೆ ಈ ಸೈಡ್ ನೋಡ್ಕೋಬೇಕೀಗ. ಈ ಲೆಂತು 4 ಕರೆಕ್ಟಾಗವ, ಹಿಂಗೆ ನೋಡ್ಕೋಬೇಕು. ಹಿಂಗೆ ನೋಡಿ 4 ಕರೆಕ್ಟಾಗಿ ಬಂದಾವೆ ನೋಡಿ. ಇಲ್ಲಿಂದ ನೋಡಿ ಸ್ನೇಹಿತರೆ, ಇದು 1.5 ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ. ಕ್ರಾಸ್ ಪೀಸ್ನ 1.5 ಇಂಚ್ ಕಟ್ ಮಾಡಿಕೊಂಡು ಇದನ್ನು ಎಮ್ಮಿಂಗ್ ಮಾಡೋಕ್ಕೆ ಹೊಲ್ಕೋತಾ ಇದ್ದೀನಿ. ಇದು ಕಚ್ಚಾ ಹೊಲ್ಕೋತಾ ಇದ್ದೀನಿ. ಇದು ನೋಡಿ ಈ ಥರ ಪೈಪಿಂಗ್ ಏನು ಇಟ್ಟಿಲ್ಲ ನಾನು, ಲೈನಿಂಗ್ನೇ ಕಟ್ ಮಾಡಿಕೊಂಡು ಎಮ್ಮಿಂಗ್ ಮಾಡೋಕ್ಕೆ ಹೊಲ್ಕೋತಾ ಇದ್ದೀನಿ ಕಚ್ಚಾನ. ನೋಡಿದ್ರಿ ಅಲ್ವಾ? ಇದೇ ಥರ ಹೊಲ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಸೈಡ್ ಹೊಲಿದ್ರೆ ಮುಗೀತು ಇದು ಬ್ಲೌಸು. ನೋಡಿ ಸ್ನೇಹಿತರೆ, ಈ ಥರ ಸ್ಲೀವ್ಸ್ನ ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡ್ಕೊಂಡಿರೋದಕ್ಕೂ ಕರೆಕ್ಟಾಗಿ ಬರುತ್ತಾ ಅಂತ ನೋಡಿ. ಈ ಥರ ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ಕೋಬೇಕು. ಈ ಮಾರ್ಕು ಸ್ಲೀವ್ಸ್ ಮಾರ್ಕು, ಬಾಡಿ ಮಾರ್ಕು, ಆರ್ಮಲ್ಲು ಎಷ್ಟು ಬರುತ್ತೆ ಅಂತ ಹಿಂಗೆ ನೋಡಿಕೊಂಡು ನೋಡಿ. ಇದು ಕರೆಕ್ಟಾಗಿ ಇಲ್ಲಿಗೆ ಬರೋಂಗೆ ಮಾಡ್ಕೋಬೇಕು. ಹಿಂಗೆ ಇಟ್ಕೊಂಡು ಹಿಂಗೆ ಜೋಡಿಸ್ಕೊಂಡು ನೋಡಿಕೊಂಡಾಗ ಕರೆಕ್ಟಾಗಿ ಬರುತ್ತೆ, ಗೊತ್ತಾಗುತ್ತೆ. ಇಲ್ಲಿ ನೋಡಿ ಹೀಗೆ ಇಟ್ಕೊಂಡು ಹಿಂಗೆ ಸ್ಟಿಚ್ ಮಾಡ್ಕೋಬೇಕು. ಇದು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ಲೀವ್ಸ್ ಎಳ್ಕೊಬಾರ್ದು. ಈ ಬಾಡಿನ ಸ್ವಲ್ಪ ಲೈಟಾಗಿ ಒಂಚೂರು ಎಳ್ಕೊಂಡಂಗೆ ಹಿಂಗೆ ಅಟ್ಯಾಚ್ ಮಾಡ್ಕೋಬೇಕು. ಹಿಂಗೆ ಇಟ್ಕೊಂಡು ಕೆಳಗಡೆ ಲೈಟಾಗಿ ಒಂಚೂರು ಎಳ್ಕೋಬೇಕು. ಆ ಎಳ್ಕೊಂಡಾಗ ಒಂಚೂರು ಅದು ನೀಟಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಸ್ಲೀವ್ಸ್ ಅಟ್ಯಾಚ್ ಮಾಡಿ ಹಾಕಿದ್ಮೇಲೆ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಸೊಂಟ, ಈ ಸೊಂಟನೂ ಈ ಸ್ಲೀವ್ಸ್ನೂ ಇಟ್ಕೊಂಡು ಹಿಂಗೆ ನೋಡಿಕೊಂಡ್ರೆ ಕರೆಕ್ಟಾಗಿ ಬಂದರೆ ಅದು ನೋಡಿ ಹಿಂಗೆ ಬರಬೇಕು. ಹಿಂಗೆ ಕರೆಕ್ಟಾಗಿ ಒಂದು ಕಡೆನೂ ಉದ್ದ ತುಂಡ ಬರಬಾರ್ದು. ಹಿಂಗೆ ನೋಡಿ ಇಲ್ಲೂ ಅಷ್ಟೇ, ಇಲ್ಲೂ ಕರೆಕ್ಟಾಗಿ ಬಂದಿದೆ. ಈಗ ಸ್ಲೀವ್ಸ್ ಮಾರ್ಕ್ ಮಾಡ್ಕೊಂಡು ಸೈಡ್ ಹೊಲ್ದು ಬಿಡೋಣ. ಸೈಡ್ ಹೊಲಿದ್ರೆ ಆಯಿತು. ನೋಡಿ ಸ್ನೇಹಿತರೆ, ಹೊಲ್ದು ಕಂಪ್ಲೀಟ್ ಆಯಿತು. ಈಗ ಇಂಟರ್ ಲೆಕ್ಕ ಹಾಕ್ಬಿಟ್ಟು ಉಕ್ಸು ದಾರ ಹಾಕಿ ಐರನ್ ಮಾಡಿದ್ರೆ ಕಂಪ್ಲೀಟ್. ಈಗ ನೋಡಿ ಬ್ಲೌಸ್ ಇಷ್ಟೇ, ಲೈನಿಂಗ್ ಬ್ಲೌಸ್ ಇದೇ ಥರ ಹೊಲಿಯೋದು. ನೋಡಿದ್ರಿ ಅಲ್ವಾ? ಇದೇ ಥರ ಹೊಲಿರಿ ನೀವು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಹಾಕಿ, ಇನ್ಯಾವ ಥರ ಬೇಕು ಹೇಳ್ಕೊಡ್ತೀನಿ ನಾನು. ನಿಮ್ಗೆ ಹೆಂಗೆ ಬಂತು ಹಂಗೆ ಹೊಲಿದು ನನಗೆ ಹೇಳಿ, ಕಮೆಂಟ್ ಹಾಕಿ. ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಕಮೆಂಟ್ ಹಾಕಿ, ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ನನಗೆ. ನಿಮ್ಗೆ ಏನು ಬೇಕಾದರೂ ನಾನು ಮಾಡಿ ಹಾಕ್ತೀನಿ. ಸ್ಟಿಚ್ಚಿಂಗು, ಅಡುಗೆದೋ, ಇನ್ನೂ ಮತ್ತೊಂದು ಮಗದೊಂದು ಏನು ಬೇಕು ನೀವು ಕಮೆಂಟ್ ಹಾಕಿ ನನಗೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬತ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ.